ಇರುವಂತ ಮಾನವರನ್ನು ರಕ್ಷಿಸಿ ಬೆಳಕಿನಡೆಗೆ, ಅಂದ್ರೆ ಅಂಧಕಾರ ಲೋಕದಲ್ಲಿ ಪಾಪದ ಅಂಧಕಾರ ತುಂಬಿದೆ. ಎಲ್ಲಿ ನೋಡಿದ್ರು ಪಾಪ ತುಂಬಿದೆ. ಈ ಅಂಧಕಾರದಿಂದ ನಿತ್ಯ ಜೀವಕ್ಕೆ ಅಂದ್ರೆ ಬೆಳಕಿನಡೆಗೆ ಯೇಸು ಸ್ವಾಮಿ ಏನಾಗಿದ್ದಾರೆ ಅಂದ್ರೆ ಆತನು ಹೇಳುವಂತ ಮಾತು ಬೆಳಕಾಗಿದ್ದಾರೆ, ಅಂದ್ರೆ ಲೋಕಕ್ಕೆ ಬೆಳಕು. ಮುಂದೆ ನೋಡಿಕೊಳ್ಳೋಣ. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು. ಆತನಿಂದ ಲೋಕವು ಉಂಟಾಗಿತ್ತು. ಅಂತ ಯಜಮಾನನು ಈ ಲೋಕಕ್ಕೆ ಬಂದಾಗ ಸ್ವಂತ ಜನರು, ಬೇರೆಯವ್ರದ್ದು ಪಕ್ಕಕ್ಕೆ ಇಡೋಣ ಪ್ರೇರ, ಸ್ವಂತ ಜನರು ಅನಿಸಿಕೊಂಡಂತ ಯಹೂದ್ಯರೇ ಯೇಸು ಸ್ವಾಮಿನ ಕಂಡುಹಿಡಿಯೋದಕ್ಕೆ ಆಗಿಲ್ಲ. ಆತನನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಪೌಲನು ಹೇಳುವಂತ ಒಂದು ಅದ್ಭುತವಾದ ಮಾತು ಏನಂತಂದ್ರೆ, ಆತನನ್ನು ಅರಿಯುವುದೇ ಅಂದ್ರೆ ಅರ್ಥ ಮಾಡಿಕೊಳ್ಳುವುದೇ ಅತಿ ಶ್ರೇಷ್ಠವೆಂದು ಎಣಿಸುವನು ಅಂತ ಪೌಲನಾದಂತ ಭಕ್ತನ ಹೇಳುವಂತ ಮಾತೇನಂದ್ರೆ, ಕ್ರಿಸ್ತನನ್ನು ಅರಿಯುವುದೇ ಅಂದ್ರೆ ಅರ್ಥ ಮಾಡಿಕೊಳ್ಳುವುದೇ, ಆತನು ಯಾರಂತ ತಿಳಿದುಕೊಳ್ಳುವುದೇ ಅತಿ ಶ್ರೇಷ್ಠ, ಅಂದ್ರೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ, ಅತಿ ಶ್ರೇಷ್ಠವಾಗಿದೆ ಅಂತ ಹೇಳ್ತಂತೆ. ಅಂದ್ರೆ ಯೇಸು ಸ್ವಾಮಿಗೆ ಯಾಕೆ ಸ್ವಂತ ಜನರು ಅರ್ಥ ಮಾಡಿಕೊಳ್ಳಲ್ಲ ಅಂತ ನಾವು ವಾಕ್ಯದಲ್ಲಿ ನೋಡುವಾಗ ಹೋಗೋಣ ಪ್ರಿಯರೇ. ಮಾರ್ಕನ ಬರೆದ ಸುವಾರ್ತೆ 'ಬೆಳಗಿಯ ಮಗನು' ಅನ್ನುವಂಥ ಮಾತುಗಳು ಅನೇಕರು ಹೇಳುವುದನ್ನು ನೋಡ್ತೀವಿ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡಿಕೊಳ್ಳೋಣ. ಯೇಸು ಸ್ವಾಮಿ ತನ್ನ ಸ್ವಂತ ಜನರ ಬಳಿಗೆ ಬಂದಾಗ ಅಲ್ಲಿರುವಂತ ಜನರು ಏನು ಮಾತಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆದ್ರು ಅಂತ ನೋಡಿಕೊಳ್ಳೋಣ. ಇವನು ಆ ಬಡಗಿಯಲ್ಲವೇ, ಇವನು ಮರಿಯಳ ಮಗನಲ್ಲವೇ, ಯಾಕೋಬ, ಯೋಸೆ, ಯೂದ, ಸೀಮೋನ್ ಇವರ ಅಣ್ಣನಲ್ಲವೇ, ಇವನ ತಂಗಿಯರು ಇಲ್ಲೇ ನಮ್ಮಲ್ಲಿ ಇದ್ದಾರಲ್ಲವೇ. ಈತನ್ ಯಾರು? ನಮ್ಗನ್ ಮುಂದೆ ಹುಟ್ಟಿದವನು ನೀವು. ಅನೇಕರು ಹೇಳುವಂತ ಮಾತು ಅಲ್ಲಿದ್ದವರು, ಅನೇಕರು ಹಿರಿಯವರು ಇರ್ಬೋದು. ಯೇಸು ಸ್ವಾಮಿಗೆ ಅವಾಗ 32-33 ವರ್ಷ. ಇವ್ರಿಗಿಂತ ದೊಡ್ಡವರಿದ್ದವರು, ಇವರು ಮಧ್ಯಸ್ಥರು ಹೇಳಿದಂತ ಮಾತೇನಂತಂದ್ರೆ, ಇವನು ಬಡಗಿಯ ಮಗನಲ್ಲವೇ, ಇವನು ಯಾರು? ಇವನು ಬಡಗಿಯಲ್ಲವೇ. ಯೇಸು ಸ್ವಾಮಿ ಕಾರ್ಪೆಂಟರ್, ನಮ್ಗೆ ಗೊತ್ತು, ಇವನು ನಮ್ಮ ಮುಂದೆ ಬೆಳೆದಿರಂತ ಹುಡುಗ. ಈತನು ದೇವರ ಮಗನ ಅನ್ಕೊಳ್ಳೋದು ಹೇಗೆ? ಅವ್ರು ಹೇಳ್ತಾ ಇರೋದು, ಈತ ನಮ್ಮ ಕಣ್ಣು ಮುಂದೆ ಹುಟ್ಟಿದ್ದಾನೆ. ಯೇಸು ಸ್ವಾಮಿ ಅದಕ್ಕಿಂತ ಮುಂಚೆ ಹೇಳಿದಂತ ಮಾತೇನು? ಆತನು ಸ್ವಂತ ಜನರ ಬಳಿಗೆ ಬಂದನು, ಸ್ವಂತ ಜನರು ಯೇಸು ಸ್ವಾಮಿನ ಅರ್ಥ ಮಾಡ್ಕೊಂಡ್ರು. ಈತನ ಯಾರಂತ ತಿಳ್ಕೊಳ್ಳಿ. ಅದೇ ಮಾತು ಹೇಳ್ತಾ ಇದ್ದಾರೆ ನೋಡಿ, ಇವನ ತಂಗಿಯರು ಇಲ್ಲಿ ನಮ್ಮಲ್ಲಿ ಇದ್ದಾರಲ್ಲವೇ ಎಂದು ಮಾತನಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು. ಅಂದ್ರೆ ಸ್ವಂತ ಊರಿನಲ್ಲಿ, ಸ್ವಂತ ಜನರ ಮಧ್ಯದಲ್ಲಿ ಯೇಸು ಸ್ವಾಮಿ ಏನಾಗ್ತಾನೆ ಅಂದ್ರೆ ತಿರಸ್ಕಾರಕ್ಕೆ ಒಳಪಡ್ತಾ ಇದ್ದಾರೆ. ಅಂದ್ರೆ ಸ್ವಂತ ಜನರು ಸ್ವೀಕಾರ ಮಾಡಲ್ವಾ? ಸ್ವೀಕಾರ ಮಾಡ್ತಾ ಇಲ್ಲ. ಸ್ವಂತ ಜನರು ಸ್ವೀಕಾರ ಮಾಡ್ತಾ ಇಲ್ಲ. ಸ್ವೀಕಾರ ಮಾಡದಿರೋಂಥ ಕಾರಣಕ್ಕೆ ಪ್ರವಾದಿ ಯೇಸು ಸ್ವಾಮಿ ಹೇಳುವಂತ ದುಃಖದಿಂದ ಹೇಳ್ತಾ ಇದ್ದಾರೆ. ನೋವು ಯೇಸು ಸ್ವಾಮಿ ಹೇಳ್ಬೇಕಾದ್ರೆ ಎಲ್ಲ ಮಾತು ಸಂತೋಷದಿಂದ ಆತನು ಹೇಳಿದ ಪ್ರೇರೆ, ಕೆಲವೊಂದು ಮಾತು ಬಹಳ ದುಃಖದಿಂದ ಹೇಳುವಂತ ಮಾತು. ಯೇಸು ಅವರಿಗೆ, ಪ್ರವಾದಿಯು ಬೇರೆ ಎಲ್ಲಿದ್ದರೂ ಅವನಿಗೆ ಮರ್ಯಾದೆ ಉಂಟು, ಆದರೆ ಸ್ವದೇಶದಲ್ಲಿಯೂ ಸ್ವಂತ ಜನರಲ್ಲಿಯೂ ಸ್ವಂತ ಮನೆಯಲ್ಲಿಯೂ ಮಾತ್ರ ಮರ್ಯಾದೆ ಇಲ್ಲ ಎಂದು ಹೇಳಿದರು. ಮರ್ಯಾದೆ ಇಲ್ಲ ಅಂತ ಹೇಳಿದರು. ಯೇಸು ಸ್ವಾಮಿ ಹೇಳ್ತಾರಂತ ಮಾತು, ಸ್ವಂತ ಜನರಲ್ಲಿ, ಸ್ವಂತ ದೇಶದಲ್ಲಿ, ಆತನು ಎಲ್ಲಿ ಯಾವ ಪ್ರಾಂತ್ಯದಲ್ಲಿ ಹುಟ್ಟಿದ್ರು ಆ ಜಾಗದಲ್ಲಿ, ಮತ್ತು ಸ್ವಂತ ಮನೆಯಲ್ಲಿ ಪ್ರವಾದಿಗೆ, ನನಗೇನೆ ಅಂತ ಹೇಳ್ತಾ ಇಲ್ಲ, ಪ್ರವಾದಿಗೆ ಮರ್ಯಾದೆ ಇಲ್ಲ ಅಂತ ಯೇಸು ಸ್ವಾಮಿ ಏನಾಗಿದೆ ಮಾಡಿದರೆ ಲಿಖಿತ ಬರ್ಸಿದ್ದಾರೆ ತನ್ನ ಭಕ್ತರ ಮೂಲಕ ಹೇಳುವಂತ. ಮತ್ತು ಸ್ವಂತ ಜನರಲ್ಲಿ, ಸ್ವಂತ ಮನೆಯಲ್ಲಿ ಮಾತ್ರ ಬೇರೆ ಕಡೆ ಮರ್ಯಾದೆ ಇಲ್ಲ ಎಂದು ಹೇಳಿದನು. ಏನ್ ಬೇರೆ ಯೇಸು ಸ್ವಾಮಿ ಹೇಳ್ತಾರಂತ ಮಾತು, ಸ್ವಂತ ಜನರಲ್ಲಿ, ಸ್ವಂತ ಊರಲ್ಲಿ, ಸ್ವಂತ ಮನೆಯಲ್ಲಿ ಪ್ರವಾದಿಗೆ ಅಂದ್ರೆ ದೇವರ ಮನುಷ್ಯನಿಗೆ ಮರ್ಯಾದೆ ಇರುವಂತೆ. ಮತ್ತೆ ಎಲ್ಲೋಗ್ಬೇಕು ಪ್ರೇರೆ? ದೇವರನ್ನು ನಂಬಿರುವಂತಹ ಮನುಷ್ಯನ ಎಲ್ಲೋಗ್ಬೇಕು ಪ್ರೇರೆ? ಎಲ್ಲೋಗ್ಬೇಕು? ಬೇರೆ ದಾರಿ ಇದೆಯಾ? ಅದಕ್ಕೆ ಯೇಸು ಸ್ವಾಮಿ ಅನೇಕ ವಚನಗಳನ್ನು ಬರೆಸಿದ್ದಾರೆ ನೋಡಿ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕಾರ ಮಾಡಿಕೊಳ್ಳಿಲ್ಲ ಅಂದ್ರೆ ಆತನಿಗೆ ಬಹಳ ನೋವಾಗುತ್ತೆ ಪ್ರೇರೆ. ಯೋಹಾನನು ಬರೆದಿರಂತ ಆ ಭಕ್ತನು
ಇದನ್ನು ನೋವನ್ನು ಅನುಭವಿಸ್ತಾ ಹೇಳ್ತಾ ಇದ್ದಾನೆ ಆತಂಕ. ನಾವು ಓದುವಾಗ ಸಿಂಪಲ್ ಆಗಿ ಓದ್ಕೊ ಹೋಗೋದಲ್ಲ. ಈ ಮಾತಿನಲ್ಲಿ ದೇವರ ಮನಸ್ಸಿಗೆ ನೋವು ಉಂಟಾಗಿದ್ಯಾ? ಈ ಮಾತಿನಲ್ಲಿ ದೇವರ ಮನಸ್ಸಿಗೆ ಸಂತೋಷ ಆಗಿದ್ಯಾ? ಈ ಮಾತು ಕೇಳುವಾಗ ನಮ್ಗೆ ಎಷ್ಟೊಂದು ದುಃಖ ಅನ್ಸುತ್ತೆ ಪ್ರಿಯರೇ. ಸ್ವಂತ ಜನರು ಅರ್ಥ ಮಾಡ್ಕೊಳ್ಳಿಲ್ಲ. ಓದುವಾಗ ಸಹೋದರರು ಒಳ್ಳೆ ಮಾತು, ಒಳ್ಳೆ ಉದಾಹರಣೆ ಹೇಳಿದ್ರು. 10 ವರ್ಷ ನಿನ್ ಜೊತೆ ಸಂಸಾರ ಮಾಡಿದ್ದೀನಮ್ಮ, ನೀನನ್ನ ಅರ್ಥ ಮಾಡ್ಕೊಳ್ಳಿಲ್ವಾ? ಏನ್ರಿ ನೀವು ನನ್ಗೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅವರು ಸಂತೋಷದಿಂದ ಹೇಳ್ತಾರ? ಹೆಂಡತಿ ಗಂಡನ ಸಂತೋಷದಿಂದ ಹೇಳ್ತಾರ? ಗಂಡ ಹೆಂಡತಿ ಸಂತೋಷದಿಂದ ಹೇಳ್ತಾರ? ಹೇಳಲ್ಲ ಪ್ರಿಯರೇ. ವೇದನೆ ಯಾವ ರೀತಿ ನಾನು ತಹತ ಪಡ್ತಾ ಇದ್ದೀನಿ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ, ನಾನು ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ, ಎಲ್ಲ ಕೊರತೆಗಳನ್ನು ನೀಗಿಸ್ತಾ ಇದ್ದೀನಿ ಅಂತ ಬಹಳ ಕಷ್ಟಪಟ್ಟು ಹೇಳುವಂತ ಮಾತು, ನೋವಿನಿಂದ ಹೇಳುವಂತ ಮಾತು. ನನ್ನನ್ನು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿ ನೀನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾರು ಅರ್ಥ ಮಾಡ್ಕೋತಾರೆ? ಹೇಳಿದ್ದಾರೆ ಪ್ರಿಯರೇ, ಪ್ರಪಂಚದಲ್ಲಿ ಅನೇಕ ಜನರು ಹೇಳಿದ್ದಾರೆ. ನಮ್ಮ ಜೀವಿತದಲ್ಲೂ ನಾವು ಲೋಕದಲ್ಲಿದ್ದಾಗಲೂ ಈ ಮಾತುಗಳನ್ನು ಮಾಡಿದ್ದೀವಿ. ಮುಂದೆ ನೋಡಿಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 29ನೇ ವಚನ. ಅದೇ ಮಾರ್ಕ 10:29. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವು ಸುವಾರ್ತೆಯ ನಿಮಿತ್ತವು ಮನೆಯನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಾಯನ್ನಾಗಲಿ ತಂದೆಯನ್ನಾಗಲಿ ಮಕ್ಕಳನ್ನಾಗಲಿ ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟಿರುವವನು ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಮಕ್ಕಳು, ಭೂಮಿ ಸಮೇತ ಏನಾಗೋದು? ಇವೆಲ್ಲವೂ ಹಿಂಸೆಗಳ ಸಹಿತ ಏನ್ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ ಹೇಳಿ? ಆತ ಹೇಳುವಂತ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು. ಬೇರೆ ಕ್ರೈಸ್ತರಾದಂತ ನಾವು ಬಹಳ ಜಾಗೃತಿಯಿಂದ ಅರ್ಥ ಮಾಡ್ಕೋಬೇಕು. ಸ್ವಂತ ಜನರಲ್ಲಿ, ಸ್ವಂತ ಮನೆಯಲ್ಲಿ, ಸ್ವದೇಶದಲ್ಲಿ ಮರ್ಯಾದೆ ಇಲ್ಲದಂತ ಕಾರಣಕ್ಕೆ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ಯೇಸು ಸ್ವಾಮಿ? ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನ ನಿಮಿತ್ತ ನಿನ್ನ ಅಣ್ಣ, ತಮ್ಮ, ಅಕ್ಕ, ತಂಗಿ, ಮಕ್ಕಳನ್ನು ಬಿಡ್ತೀಯ? ನನಗೋಸ್ಕರ ಬಿಡ್ತೀಯಾ? ಮಕ್ಕಳು ಯಾರು ಕೊಟ್ರು? ಮಕ್ಕಳು ತಾಯಿ ಗರ್ಭದಲ್ಲಿ ರೂಪಿಸಿದಂತ ದೇವರು ಯಾರು? ಎಷ್ಟೋ ಜನಕ್ಕೆ ಇವಾಗ ಮಕ್ಕಳೇ ಇಲ್ಲ. ದೇವ್ರು ಯಾವ ಟೈಮಲ್ಲಿ ಕೊಡ್ತಾರೆ? ಕೊಡಕ್ಕಾಗಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಡಾಕ್ಟರ್ ಕೈಲಾಗುತ್ತಾ? ಇಲ್ಲ ಪ್ರಧಾನಿಗಳ ಕೈಲಾಗುತ್ತಾ? ಯಾರ ಕೈಲಾದ್ರೂ ಆಗುತ್ತಾ? ಅಸಾಧ್ಯ. ಪ್ರತಿಯೊಬ್ಬರಿಗೆ ತಾಯಿಯ ಗರ್ಭದಲ್ಲಿ ರೂಪಾಂತರ ಕೊಡುವ ಆತನು ತಂದೆಯಾದ ಸರ್ವೇಶ್ವರನು. ಆತನ ಹೊರತು ಮಾನವ ಜನ್ಮ ಇಲ್ಲ. ತಂದೆ ಕೊಟ್ಟಿದ್ದಾನು, ತಾಯಿ ಕೊಟ್ಟಿದ್ದಾನು, ಗಂಡ ಕೊಟ್ಟಿದ್ದಾನು, ಹೆಂಡತಿ ಕೊಟ್ಟಿದ್ದಾನು, ಮಕ್ಕಳು ಕೊಟ್ಟಿದ್ದಾನು. ನನ್ನನ್ನೇ ಬಿಡ್ತೀಯಾ? ಯಾರಿಗೋಸ್ಕರ ನನ್ನನ್ನೇ ಬಿಟ್ಬಿಡ್ತೀಯ ನೀನು? ನಿನ್ನ ತಾಯಿಯಲ್ಲಿ ನನ್ನ ಪ್ರೀತಿ ತೋರಿಸ್ತಾ ಇದ್ದೀನಿ, ನಿನ್ನ ಗಂಡನಲ್ಲಿ ನನ್ನ ಪ್ರೀತಿ ತೋರಿಸ್ತಾ ಇದ್ದೀನಿ, ನಿನ್ನ ಅಣ್ಣನಲ್ಲಿ ನನ್ನ ಪ್ರೀತಿ ತೋರಿಸ್ತಾ ಇದ್ದೀನಿ, ಮತ್ತೆ ನನ್ನನ್ನೇ ಬಿಟ್ರೆ? ಎಷ್ಟೋ ಜನ ಪ್ರಿಯರೇ ವಾಕ್ಯ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಯಾವ ತಗೋತಾರೆ ಗೊತ್ತಾ? ವಿಮೋಚನೆ ಕಾಂಡ 20ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ಆ ವಚನವನ್ನು ಹಿಡ್ಕೋತಾರೆ ಪ್ರಿಯರೇ. ಏನಂತ? ನಿನ್ನ ತಂದೆ ತಾಯಿಯನ್ನ ಸನ್ಮಾನಿಸಬೇಕು. ಸನ್ಮಾನ ಅಂದ್ರೆ ಏನು? ದೇವರಿಗಿಂತ ಹೆಚ್ಚಾಗ ಅಂದ್ರೆ ಎಷ್ಟೋ ಜನ ಪ್ರಿಯರೇ ಇದೊಂದು ವಾಕ್ಯವನ್ನು ಹಿಡಿದುಕೊಂಡು ತಾಯಿ ಅನ್ಯಳಾಗಿರ್ತಾರೆ, ಮಗನು ದೇವ್ರ ಮಗನು ಅನ್ಯನಾಗಿರ್ತಾನೆ, ತಾಯಿ ಬೇರೆಯವರಾಗಿರ್ತಾರೆ. ಅಂತವ್ರಿಗೆ ವಚನ ಹೇಳೋದೇನು ಗೊತ್ತಾ? ನಿನ್ನ ಮಗನೇನಾದ್ರೂ ದೇವ್ರ ಕಡೆ ಬಂದಿಲ್ಲ ಅಂದ್ರೆ ಅವ್ನು ಹೇಳೋ ಕಡೆ ನೀನು ಹೋಗ್ಬೇಕಾ? ಇಲ್ಲ, ನೀನ್ ಅವನು ಬಿಟ್ಟು ದೇವ್ರ ಕೆಲಸದಲ್ಲಿ ಇರ್ಬೇಕು. ಏನ್ ಬೇರೆ ಯೇಸು ಸ್ವಾಮಿ ಹೇಳೋಂತ ಮಾತು ಅರ್ಥ ಆಯ್ತಾ ಇದ್ದ ಬೇರೆ? ಎಷ್ಟು ಜನ ಈ ವಚನವನ್ನು ಹಿಡ್ಕೋತಾರೆ ಬೇರೆ? ಅದರ ವಚನವನ್ನು ಓದ್ಕೊಳ್ಳೋಣ. 20ನೇ ಅಧ್ಯಾಯ 12ನೇ ವಚನ. 20ನೇ ಅಧ್ಯಾಯ 12ನೇ ವಚನದಲ್ಲಿ ವಿಮೋಚನೆ ಖಂಡದಲ್ಲಿ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವುದು. ಏನ್ ಇದು ಹೇಳುವಂತ ಮಾತು? ನಿನ್ನ ತಂದೆ ತಾಯಿ ಸನ್ಮಾನಿಸ್ಬೇಕು ಅಂದ್ರೆ ಲೋಕದಲ್ಲಿರೋರ್ಗ ಹೇಳ್ತಾವ್ರೆ ದೇವ್ರು, ಅಥವಾ ದೇವರಲ್ಲಿರೋರ್ಗೆ ಹೇಳ್ತಾ ಇದ್ದಾರ? ದೇವ್ರನ್ನ ನಂಬಿರೋರ್ಗೆ ಹೇಳ್ತಾ ಇದ್ದಾರ? ದೇವ್ರನ್ನ ನಂಬಿರೋರ್ಗೆ ಹೇಳ್ತಾ ಇದ್ದಾರೆ. ನಿನ್ನ ತಂದೆ ತಾಯಿ ದೇವ ಭಕ್ತರಾಗಿದ್ದಾರ, ನನ್ನ ಮಾರ್ಗದಲ್ಲಿ ನಡೆಯೋದಕ್ಕೆ ನಿಮಗೆ ಪ್ರೋತ್ಸಾಹ ಪಡಿಸ್ತಾ ಇದ್ದಾರ? ಅವ್ರ ಮಾತನ್ನ ಕೇಳು, ಇನ್ನೂ ಭಕ್ತನಾಗು. ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ. ಹೌದಲ್ವಾ? ಆತನು ನೀತಿವಂತನು. ಆತನ ಮಾತನ್ನು ಕೇಳಿದಂತ ಮಗನು ನೀನೇನ್ ಮಾಡ್ಬೇಕು? ಇನ್ನೂ ನೀತಿಯನ್ನು ಅನುಸರಿಸಬೇಕು. ಆತಳು ಅನೀತಿವಂತಳು, ದೇವರನ್ನು ಗೊತ್ತಿಲ್ಲ, ನಿನ್ನ ಮಗನು ದೇವ್ರ ಬಗ್ಗೆ ಗೊತ್ತಿಲ್ಲ, ನೀನ್ ಇವನ್ ಮಾತನ್ನು ಕೇಳಿದ್ರೆ ಏನಾಗ್ತೀನಿ? ನೀತಿವಂತನಾಗ್ತೀಯ. ಆತಳು ನೀತಿವಂತನ ಮಾತನ್ನು ಅನೀತಿವಂತನ ಕೇಳಕ್ಕಾಗತ್ತಾ? ಅನೀತಿವಂತನ ಮಾತು ಕೇಳಬಾರ್ದು. ನೀತಿವಂತನ ಮಾತು ಕೇಳಿದ್ರೆ ಏನಾಗುತ್ತೆ?
ನಾವು ದೇವರ ಕಡೆ ನಡೆಯೋದಕ್ಕೆ ಇನ್ನೂ ಏನಾಗಿದೆ, ಉತ್ಸಾಹ ಆಗುತ್ತೆ ಪ್ರಿಯರೇ. ಒಬ್ಬ ಕುರುಡನು ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸೋದಕ್ಕಾಗಲ್ಲ, ಇಬ್ರು ಕುಣಿಲ್ ಬಿಡ್ತಾರೆ. ಎಷ್ಟೋ ಜನ ಈ ವಾಕ್ಯವನ್ನು ಹಿಡಿದುಕೊಂಡು ಪ್ರೇರೆ ಫೇಸ್ಬುಕ್ ಅಲ್ಲಿ ಅನೇಕ ಪ್ರಶ್ನೆಗಳು ಬರುತ್ತೆ, ಈ ರೀತಿ ಹೇಳಿದಾರಲ್ಲ ದೇವರು ಅಂತ. ಹಾಗಂತ ಹೇಳಿದಂತ ದೇವ್ರನ್ನ ಬಿಟ್ಟು ಹೋಗಂತ ಹೇಳ್ತಾರೆ. ಯೇಸು ಸ್ವಾಮಿ ಹೇಳ್ತಾರೆ, ಅವ್ರನ್ನ ಬಿಡು, ನನ್ನನ್ನು ಬಿಡಬೇಡ. ಇವರಿಂದ ನೀನಲ್ಲ, ನನ್ನಿಂದ ನೀನು. ಈ ಲೋಕಕ್ಕೆ ಬರೋದಕ್ಕೆ ಕಾರಣ ಏನು ಪ್ರೇರೆ? ಈ ಲೋಕಕ್ಕೆ ಯೇಸು ಸ್ವಾಮಿ ಒಂದು ಅದ್ಭುತವಾದ ಮಾತು ಹೇಳ್ತಾರೆ ಬೇರೆ, ಅದ್ಭುತವಾದ ಮಾತು. ಇಬ್ರಿಯರ ಪತ್ರಿಕೆಯಲ್ಲಿ ಆ ಮಾತನ್ನು ನೋಡ್ಕೋಬಹುದು ನಾವು. ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ಒಂದು ದೇಹವನ್ನು ಸಿದ್ಧ ಮಾಡಿದ್ದು. ಏನು ದೇವರು ಸಿದ್ಧ ಮಾಡಿದ್ದಾರೆ? ಒಂದು ದೇಹವನ್ನು ಸಿದ್ಧ ಮಾಡಿದ್ದಾರೆ ಪ್ರೇರೆ. ನೀವು ಈ ಲೋಕಕ್ಕೆ ಬರ್ಬೇಕಂದ್ರೆ ಬಂದಿಲ್ಲ, ನಿಮ್ಮ ತಾಯಿ ಅಂದುಕೊಂಡ್ರೆ ಬಂದಿಲ್ಲ, ನಿಮ್ಮ ತಂದೆ ಅಂದುಕೊಂಡ್ರೆ ಬರಲಿಲ್ಲ, ಡಾಕ್ಟರ್ ಅಂದುಕೊಂಡಿದ್ದಕ್ಕೆ ಬರಲಿಲ್ಲ, ಸ್ವತಃ ದೇವರು ಅಂದುಕೊಂಡಿದ್ದಕ್ಕೆ ಈ ಲೋಕಕ್ಕೆ ನಾವು ಬಂದಿದ್ದೀವಿ ಪ್ರೇರೆ. ಇದು ಸತ್ಯ, ಇದು ಸತ್ಯ. ಸ್ವತಃ ದೇವರು ತಾಯಿ ಗರ್ಭದಲ್ಲಿ ನೀವು ಉಂಟಾಗ್ಬೇಕು, ಆ ಪಿಂಡವಾಗಿ ನೀವು ಮಾರ್ಪಡ್ಬೇಕು ಅಂತ ದೇವರ ಚಿತ್ತ ಇದೆ. ತಂದೆ ತಾಯಿ ಚಿತ್ತ ಅಲ್ಲ, ತಂದೆ ತಾಯಿ ಚಿತ್ತ ಅಲ್ಲ, ಡಾಕ್ಟರ್ ಚಿತ್ತ ಅಲ್ಲ, ಯಾರಿಂದಲೂ ಅಸಾಧ್ಯ. ದೇವರಿಂದ ಎಲ್ಲವೂ ಸಾಧ್ಯ. ಯೇಸು ಸ್ವಾಮಿ ಹೇಳುವಂತ ಮಾತು, ನನಗೆ ಸಿದ್ಧ ಮಾಡಿಕೊಟ್ಟಿದ್ಯಾ, ನೀನು ಒಂದು ದೇಹ ಸಿದ್ಧ ಮಾಡಿಕೊಟ್ಟಿದ್ಯಾ. ಚೇತು ಅನ್ನೋಂತನು ಇಲ್ಲಿ ಬಂದು ನಿಂತ್ಕೊಂಡು ಇವತ್ತು ವಾಕ್ಯ ಹೇಳಬೇಕು, ಈತನ ಒಂದು ತಾಯಿ ಗರ್ಭದಲ್ಲಿ ಜನ್ಮ ತಗೋಬೇಕು ಅಂತ ದೇವ್ರು ಏನ್ ಮಾಡಿದ್ದಾರೆ? ನನ್ನ ತಾಯಿಗೆ ಸುಶೀಲಾ ದೇವಿ, ನನ್ನ ತಾಯಿ ಹೆಸರು, ನನ್ನ ತಾಯಿ ದೇವ್ರೆ ಕಂಡುಕೊಂಡಿಲ್ಲ, ಹೌದಾ? ಅವರು ಕಂಡುಕೊಂಡಂತೆ ಇದ್ರು, ನಾನು ಕಂಡುಕೊಂಡಿದ್ದೇನೆ ಅಂದ್ರೆ ಸಿದ್ಧ ಮಾಡಿದಾರು ನನ್ನ ದೇವರು. ಇವತ್ತು ನಿಮ್ಮ ತಂದೆ ತಾಯಿಗಳು ದೇವ್ರನ್ನ ನಂಬಿಲ್ಲ, ದೇವ್ರನ್ನ ಕಂಡುಕೊಂಡಿಲ್ಲ, ಆದ್ರೆ ನೀವಿಲ್ಲಿ ಏನಾಗಿದ್ದೀರಾ? ನಿಂತಿದ್ದೀರಾ. ಎಂತಕ್ಕೋಸ್ಕರ? ದೇವರ ರಾಜ್ಯ ಕಟ್ಟೋದಕ್ಕೋಸ್ಕರ. ನಮ್ಮ ತಂದೆ ತಾಯಿ ರಾಜ್ಯನೋ, ನಮ್ಮ ಅಣ್ಣ ತಂದೆ ರಾಜ್ಯನೋ, ನಮ್ಮ ಅಕ್ಕ ತಂಗಿ ರಾಜ್ಯ ಕಟ್ಟೋದಕ್ಕಲ್ಲ, ದೇವರ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ ಪ್ರತಿಯೊಂದು ಮಾನವರ ಗರ್ಭದಲ್ಲಿ ರೂಪಾಂತರಗೊಳಿಸಿ ದೇವರು ಈ ಲೋಕದಲ್ಲಿ ನಮ್ಮನ್ನು ಕರೀತಾ ಇದ್ದಾನೆ ಪ್ರೇರೆ. ಸತ್ಯ ಇದು. ಅರ್ಥ ಮಾಡ್ಕೋಬೇಕಾಗಿರೋದು ಬಹಳ ಪ್ರಾಮುಖ್ಯ. ನನ್ನ ತಾಯಿಯೇ ಸರ್ವಸ್ವ, ನನ್ನ ತಂದೆಯೇ ನನಗೆ ಸರ್ವಸ್ವ, ಅವ್ರನ್ನ ಸನ್ಮಾನಿಸಿದ್ರೆ ಬಹುಕಾಲ ಬದುಕ್ತೀವಿ ಅಂತ ದೇವರು, ಅದೇ ದೇವ್ರು ಹೇಳ್ತಾ ಇದ್ದಾರೆ. ಆ ದೇವ್ರು ನೀನು ಅರ್ಥ ಮಾಡ್ಕೊಳ್ಳೋ ರೀತಿ ಸರಿಗಿಲ್ಲ ಅಷ್ಟೇ. ಅನೇಕರು ಪ್ರಿಯರೇ, ನನ್ನ ತಾಯಿ ದೇವ್ರ ಕಡೆ ಬರ್ತಾ ಇಲ್ಲ ಅಂದ್ರೆ ನಾನೇನು ಬರಕ್ಕಾಗುತ್ತೆ, ತಾಯಿ ತಂದೆ ಸನ್ಮಾನಿಸು ಅಂತ ಹೇಳಿದಲ್ಲ ಅಂತ ಇಂಥ ಮೂಢತ್ವದಲ್ಲಿ ಇದ್ದಾರೆ ಪ್ರಿಯರೇ. ಮೂಢತ್ವದಲ್ಲಿ ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ನನಗಿಂತ ಹೆಚ್ಚಾಗಿ ನೀವು ಯಾರನ್ನು ಪ್ರೀತಿಸಿದ್ರೆ ಏನ್ ಮಾಡ್ತಾರೆ ಹೇಳಿ? ದೇವ್ರು ಹೇಳಿರುವಂತ ಮಾತೇನು ಗೊತ್ತಾ? ನನಗಿಂತ ಹೆಚ್ಚಾಗಿ ನೀವು ಯಾರನ್ನು ಪ್ರೀತಿಸಿದ್ರೆ ನೀವು ನನಗೆ ಯೋಗ್ಯರಲ್ಲ. ದೇವ್ರು ಒಂದು ಮಾತು ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ, ಹೇಳುವಂತ ಮಾತನ್ನು ಜಾಗ್ರತೆಯಿಂದ ಕೇಳಿ. ದೇವರನ್ನು ಬಿಟ್ಟು ನಾವು ಈ ಲೋಕದಲ್ಲಿ ಏನಾದ್ರೂ ಪ್ರೀತಿಸ್ತಾ ಇದ್ದೀವಿ, ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ದೀವಿ, ದೇವರಿಗಿಂತ ಹೆಚ್ಚಾದ ಸ್ಥಾನ ಯಾರಿಗಾದ್ರೂ ಕೊಡ್ತಾ ಇದ್ದೀವಿ ಅಂದ್ರೆ ನಿಜವಾಗ್ಲೂ ಅವ್ರ ಭೂಮಿ ಮೇಲೆ ಇರಲ್ಲ ಪ್ರೇಮ. ಇದು ಬರ್ದಿಟ್ಕೊಳ್ಳಿ. ದೇವರಿಗಿಂತ ಹೆಚ್ಚಾಗಿ ಯಾರನ್ನಾದ್ರೂ, ನನಗೂ ಸೇರಿಸಿ ಹೇಳ್ತಾ ಇದ್ದೀನಿ, ದೇವರ ವಾಕ್ಯ ಈ ಬಾಯಿ ಕತ್ತಿಯಂತೆ ಹೇಳುವವನಿಗೂ ಕೇಳುವವನಿಗೂ ಇಬ್ಬರಿಗೂ ಅದು ಎರಡು ಏನಾಗಿದೆ? ಎರಡು ಕಡೆನೂ ಚೂಪಾಗಿರುವಂತ ಕತ್ತಿ ದೇವರ ವಾಕ್ಯ. ಹೇಳುವಂತ ನನಗೂ ಕೇಳುವಂತ ನಿಮಗೂ ಅದು ಕಡಿಯುವಂತದಾಗಿದೆ. ನಾನಾಗಲಿ ನನ್ನ ಮಗನನ್ನ ಹೆಚ್ಚಾಗಿ ಪ್ರೀತಿಸ್ನಾ, ನನ್ನ ಹೆಂಡತಿ ನಾನು ಹೆಚ್ಚಾಗಿ ಪ್ರೀತಿಸ್ನಾ, ನನ್ನ ತಂಗಿ ನಾನು ಹೆಚ್ಚಾಗಿ ಪ್ರೀತಿಸ್ನಾ ದೇವ್ರ ಬಿಟ್ಟು? ದೇವ್ರು ಅವ್ರನ್ನಾದ್ರೂ ತಟ್ಟಾಕ್ತಾರೆ, ಇಲ್ದಾದ್ರೆ ನನ್ನನ್ನಾದ್ರೂ ತಟ್ಟಾಕ್ತಾರೆ. ಯಾಕೆ ಗೊತ್ತಾ? ನೀನು ಅಂದುಕೊಂಡ್ರೆ ಈ ಜನ್ಮ ಬಂದಿಲ್ಲಪ್ಪ, ನಿನಗೋಸ್ಕರ, ನೀನು ಬದುಕೋದಕ್ಕೋಸ್ಕರ ಅಲ್ಲ. ತೆಲುಗಲ್ಲೊಂದು ಅದ್ಭುತವಾದ ಹಾಡೈತೆ, నీ ప్రాణం నిన్న ప్రియనికి కాదని అర్పించాలి దేవునికి ಅಂತ. ನಿನ್ನ ಪ್ರಾಣ ನಿನ್ನ ಪ್ರಿಯತಮನಿಗೋಸ್ಕರನೋ, ನಿನ್ನ ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿರಿಗೋಸ್ಕರ ಅಲ್ಲ. ನಾನು ಕೊಟ್ಟಿರೋಂಥ ಜೀವನ ನನಗೆ ಕೊಡಬೇಕು ನೀನು. ನಾನು ಕೊಟ್ಟಿದ್ದದು ನಾನು ಕೊಟ್ಟಿದ್ದೀನಿ, ನಾನು ಕೊಟ್ಟಿರೋದು ನನಗೆ ಬೇಕು. ನನ್ನ ಮಕ್ಕಳು ನಾನು ಎತ್ತಿ ಸಾಕಿ ಹೊತ್ತಿ ಎಲ್ಲ ಇದು ಮಾಡೋದು ಬೇರೆಯವ್ರಿಗೆ ಹೋಗಿ ಅಪ್ಪ ಅಂತ ಹೇಳಿದ್ರೆ, ಬೇರೆಯವ್ರಿಗೆ ಹೋಗಿ ನನ್ನನ್ನು ಬಿಟ್ಟು ಬೇರೆಯವ್ರ ಸನ್ಮಾನ ಮಾಡಿದ್ರೆ ಎಷ್ಟು ಹೊಟ್ಟೆ ಉರಿದಿರ್ ಗೊತ್ತಾ? ನೋವಾಗತ್ತಾ? ತಾಯಿಗೆ ಕೊಡ್ಬೇಕಾಗಿರೋಂಥ ಸನ್ಮಾನ, ಅಪ್ಪನ್ ಕೊಡ್ಬೇಕಾಗಿರೋ ಸನ್ಮಾನ ಬಿಟ್ಟು ಪಕ್ಕದ ಮನೆಯವ್ರಿಗೆ ಅಪ್ಪ ಅಂತ ಸನ್ಮಾನ ಮಾಡಿ ಆತನ ಕಾಲು ಮುಗಿದು ಆತನೇ ಅಪ್ಪ ಅಂತ ಹೇಳ್ಕೊಂತಿರೋದ್ರೆ ಏನಾಗುತ್ತೆ? ನೋವಾಗುತ್ತೆ ಪ್ರಿಯರೇ. ಇವತ್ತು ಪ್ರತಿಯೊಂದು ಕ್ರೈಸ್ತರ ಮನೆ ಕುಟುಂಬದಲ್ಲಿ ಮೇನ್ ಸಮಸ್ಯೆ ಏನ್ ಗೊತ್ತಾ? ಮೇನ್ ಸಮಸ್ಯೆ ದೇವರನ್ನು ಪ್ರೀತಿಸೋದಕ್ಕೆ ಆಗ್ತಾ ಇಲ್ಲ ಪ್ರಿಯ. ದೇವರನ್ನು ಪ್ರೀತಿಸೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಪ್ರಿಯ. ಯಾಕೆ ಗೊತ್ತಾ? ಯೇಸು ಸ್ವಾಮಿ ಹೇಳುವಂತ ಮಾತನ್ನು ನೋಡಿಕೊಳ್ಳೋಣ ಪ್ರಿಯ. ಫಿಲಿಪಿ 2:21. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿರುವುದಿಲ್ಲ.